ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ಯಾರು ಹೊಣೆಗಾರಿಕೆ ಇದಾರಲ್ಲ, ಮೋದಿ ಅವರ ಹೊಣೆಗಾರಿಕೆ ತಗೊಂಬೋದು ಅಥವಾ ಧರ್ಮೇಂದ್ರ ಪ್ರಧಾನ ತಗೊಳ್ಬೋದು. ಯಾರು ತಗೊಂತಾ ಇಲ್ಲ ಅವ್ರದ ಪ್ರತಿಧ್ವನಿ ಇದನ್ನ ಮಾಡಿದ್ವಿ ನಾವು, FEC ಬಂದ್ ಮಾಡಿದ್ವಿ. ಅದನ್ನ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು ಯಾರು ಹೊಣೆಗಾರಿಕೆ ತಗೊಂತೀವಿ ಅಂತ. ಇಲ್ಲ ಅಂದ್ರೆ ಅವ್ರು ಸತ್ತಂಗೆ ಅಂತ ಅರ್ಥ. ಯಾವತ್ತು ವಿದ್ಯಾರ್ಥಿಗಳ ಮೇಲೆ, ಯಾರೋ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಮೇಲೆ, ಹದಿಹರೆಯದ ಯುವತಿ ಮೇಲೆ ಹೊಡೆದ್ರಲ್ಲ, ಅವತ್ತೇ ಅವರ ಸರ್ಕಾರ ನೆಲಕ್ಕೆ ಸಮಾನ, ಬೂದಿಗೆ ಸಮಾನ. ಅವರು ಏನು ಬಿಜೆಪಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ನಾಚಿಕೆ ಆಗ್ಬೇಕು. ಅಶೋಕ್ ಅವ್ರೆ, ಏನ್ರಿ ಲಾಂಗು ಮೊಚ್ಚು ಗೂಂಡಾಗಳು ಅಂತಿರಂತೆ. ನಿಮ್ಮ ಮಗ ಕೊಲೆಗಡ್ಕ 2020ರಲ್ಲಿ ಕೊಲೆ ಮಾಡಿರ್ಲಿಲ್ವಾ? ಇಬ್ರು ಸಾಯಿಸಿರ್ಲಿಲ್ವಾ ಬಳ್ಳಾರಿಯಲ್ಲಿ? ಅವನ್ನೇನಂತ ಆಗ್ಬೇಕು? ನಿಮ್ಮ ಮಗನೇನಂತ ಅನ್ಬೇಕ್ರಿ? ಬೇರೆಯವ್ರ ಮಕ್ಳೆಲ್ಲ ಕೊಲೆಗಡಕರು ಮಚ್ಚು ಕೊಡ್ಲಿ ಇಡ್ತಾರ, ನಿಮ್ಮನ್ನೇನ್ ಅನ್ಬೇಕು? RSS ಅವ್ರ ಏನ್ ಮುದ್ದು ಮಾಡಿ ಬೆಣ್ಣೆ ತುಂಬಾ ಕೊಟ್ಟು ಕಲ್ಸಿದಾರಾ? ಇಲ್ಲ ತಾನೆ ರೇ. ನೀವು ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ರೆ ಒಳ್ಳೇದು. ನಿಮ್ಮ ಅವಿವೇಕಿತನಕ್ಕೆ ಈ ಕರ್ನಾಟಕ ಅಸೆಂಬ್ಲಿಲಿ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ. 224 225 ಅಂತ ಹೇಳ್ತೀರಾ. ನೀವು ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಕೊತ್ವಾಲು ಗೂಂಡಾಗಳು ಅಂತ. ರೇ, ನೀವು ರೀ ಗೂಂಡಾಗಳು. ವಿದ್ಯಾರ್ಥಿಗಳ ಮೇಲೆ ಯಾವತ್ತು ಕೈ ಮಾಡಿಸ್ತಾ ಇದ್ರ ನೀವು ಗೂಂಡಾಗಳು. ಯಾರು ಆಫೀಸರ್ಸ್ಗೆಲ್ಲ ನೇಮ್ ಟ್ಯಾಗ್ ತೆಗೆದುಬಿಟ್ಟು ಬಂದು ಓಡಿಸ್ತಾ ಇದ್ರ ನೀವು ಗೂಂಡಾಗಳು. ನಾವ್ ಯಾವತ್ತೂ ಗೂಂಡಾಗಳಾಗಲ್ಲ. ಯಾಕೆ ಹೇಳಿ? ನಾವು ಧ್ವನಿ ಯಾರ ಹತ್ರ ಇರಲ್ಲ ಅವ್ರ ಹತ್ರ ಇರ್ತೀವಿ. ನಿಮ್ಗೆ ಹೆಂಗ್ ಅನ್ಸಂಗಿದ್ರೆ ಇವತ್ತಾಯ್ತು ರೇ, ಯಾರೋ ವಿದ್ಯಾರ್ಥಿಗಳು ಬಂದು ಹೊಡೆದು ಬಿಟ್ರಿ. ನೀವು ಹೊಡೆಯಂಗಿದ್ರೆ ಯೂತ್ ಕಾಂಗ್ರೆಸ್ ಅವ್ರು ಹೊಡೀರಿ, NSU ಅವ್ರು ಹೊಡೀರಿ, ಅಥವಾ SFI ಅವ್ರು ಹೊಡೀರಿ, DYFI ಅವ್ರು ಹೊಡೀರಿ. ಅವರು ಈ ಕಾಂಗ್ರೆಸ್ ಪಕ್ಷ ಅಲ್ಲ. ಈ ಒಂದು ರಾಜಕೀಯಕ್ಕೆ ಫಾರ್ಮರ್ಸ್ ಇದ್ದಂಗೆ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಹೋರಾಟ ಚಳುವಳಿಯನ್ನ ನಿರಳಾಗಿ ಅಥವಾ ಹಸಿಯಾಗಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬ ರೈತ ಹೊಲವನ್ನ ಹೆಂಗ್ ಉಳ್ತಾನ ಆ ರೀತಿ ನಮ್ಮ ಮೇಲೆ ನಿಮ್ ದಬ್ಬಾಳಿಕೆ ತೋರಿಸಿರಿ ಏನಾಗ್ತಾ ಇರಲಿಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ, ನಿಮ್ ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂತ ಅನ್ಬೋದಿತ್ತು. ಯಾರೋ ಇನ್ನ ಏಜ್ ಆಗಿಲ್ಲ, ವೋಟಿಂಗ್ ಪವರ್ ಇಲ್ಲ, ಅವ್ರು ಬಂದು ತಮ್ಮ ಶಕ್ತಿ ಮೀರಿ ಪ್ರತಿಭಟಿಸ್ತಾ ಇದ್ರೆ ಅವ್ರ ಮೇಲೆ ಕಳ್ಸಿ ಲಾಠಿ ಪ್ರಹಾರ ಮಾಡ್ತೀರಾ ಅಂತ ಅಂದ್ರೆ ನೀವೊಬ್ಬ ಅವಿವೇಕಿರಿ. ವಿದ್ಯಾವಂತರಂತೂ ಅಲ್ಲ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಂದು ತೋರಿಸ್ತೀರಾ. ನಿಮ್ ಕೈಲಂತೂ ಸರಿಯಾಗಿ ಆಡಳಿತವನ್ನು ಕೊಡಕ್ಕಾಗ್ತಾ ಇಲ್ಲ. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಕ್ಕಾಗುತ್ತೆ. ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಬಂದ್ರೆ ನಮ್ಮ ನಾಯಕರ ಮೇಲೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಇದು ಗೂಂಡಾ ರಾಜ್ಯ ಅಂತ ಹೇಳ್ತೀರಾ. ನೀವೇ ದೊಡ್ಡ ಗೂಂಡಾಗಳು. ಬಿಜೆಪಿಯೇ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ. ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ದೇ ಇರೋನು ಮಾತಾಡ್ರೆ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಈ ಬಿಜೆಪಿ RSS ದೊಡ್ಡ ಗೂಂಡಾಗಳು. ನಮ್ಮನ್ನ ಗೂಂಡಾ ಅಂತ ಅಂದ್ರೆ ಅಶೋಕ್ ಅವ್ರ ಮಕ್ಳು ಕೂಡ ಗೂಂಡಾಗಳೇ. ಇಬ್ಬರನ್ನ ಹಂಗೆ ಕೊಲೆ ಮಾಡಿದ್ನಲ್ಲ ಆಕ್ಸಿಡೆಂಟ್ ಮಾಡಿ, ಅವನು ಕೂಡ ಗೂಂಡಾನೆ. ನಿಮ್ಮನೆ ಮಗ ಮಾತ್ರ ಕ್ಲೀನು, ಬೇರೆಯವ್ರ ಮಕ್ಳೆಲ್ಲ ಮನೆ ಕ್ಲೀನ್ ಅನ್ನೋದು ಹೇಳಕ್ ಹೋಗ್ಬೇಡಿ. ಸರಿಯಾಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ಒಂದಿಲ್ಲ ಒಂದ್ ದಿವಸ ನಿಮ್ಮನೆ ಮಕ್ಳು ಮೊಮ್ಮಕ್ಳು ಬೀದಿಲಿ ನಿಂತಾಗ ಬೇರೆ ಪೊಲೀಸ್ ಬಂದು ಅವ್ರಿಗೆ ಹೊಡೆದ್ರೆ ಹೆಂಗಿರುತ್ತ್ರಿ? ಒಂದ್ ನಿಮಿಷ ಯೋಚನೆ ಮಾಡ್ರಿ. ರೇ, ನಾವು ಯಾರೋ ಹೋರಾಟ ಮಾಡಿ ಹತ್ತಿಕ್ಕು ಅಂತ ಕೆಲಸವನ್ನ ಮಾಡಬೇಡಿ. ನಿಮ್ಗೆ ನಾಚಿಕೆ ಆಗ್ಬೇಕು. ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ ರೇ. ನೀವು ರಾಹುಲ್ ಗಾಂಧಿ ಅಲ್ಲಿ ಹೋದ್ರೆ ಅದನ್ನು ಕೂಡ ರಾಜಕೀಯ ಮಾಡ್ತಾ ಇದ್ರಿ ನೀವು. ವಿದ್ಯಾರ್ಥಿಗಳು ಒಂದ್ ಒಳ್ಳೆ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಪಾಡ್ಗೆ ಅವರು ಹೋರಾಟವನ್ನ ಮಾಡ್ಲಿ ಅಂತ ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ವೇ ಹೊರತು ನೀವು ರಾಹುಲ್ ಗಾಂಧಿ ಹೋಗಿಲ್ಲ. ಹೋಗ್ಬೇಕಾಗಿರೋದು ಯಾರು? ಮಾಜಿ ಪ್ರಧಾನಿಗಳೆಲ್ಲ ಪ್ರೊಟೆಸ್ಟ್ ಮಾಡೋಂಥ ಸಂದರ್ಭ ಹೋಗಿ ಕುತ್ಕೊಂಡು ಮಾತಾಡಿದಾರಲ್ಲ, ಆ ತರ ನಿಮ್ ಮುಖ ತೋರಿಸ್ರಿ. ಒಂದು ವಿದ್ಯಾರ್ಥಿಗಳು ಕುಣ್ಸ್ಕೊಂಡು ಮಾತಾಡಿ ತಪ್ಪು ಸರಿ ಏನಿದೆ ಅಂದ್ಬಿಟ್ಟು ಅದನ್ನ ಬಿಟ್ಟು ಇದನ್ನ ಆರಿಸುವಂತದ್ದು, ಟಿಯರ್ ಗ್ಯಾಸ್ ಆರಿಸೋದಂತು. ಟಿಯರ್ ಗ್ಯಾಸ್ ಡೇಟ್ ಮುಗ್ದೋಗಿದೆ ಅಂತ, ಎಕ್ಸ್ಪೈರಿ ಆಗಿದೆ ಅಂತೆ. ಇವ್ರ ಹಣೆ ಬರಕ್ಕೆ ಹೆಂಗಿದೆ ನೋಡಿ. ಒಂದು ಸತ್ಯ ಅಂತ ಅಂದ್ರೆ 2 ತಿಂಗಳು ಹಿಂದೆನೇ ಇದ್ರು ರಾಹುಲ್ ಗಾಂಧಿ ಅವರು. ಇನ್ನು 2 ತಿಂಗಳಾದ್ಮೇಲೆ ಬೀದಿಲಿ ಗಟ್ಟಾಡ್ಸ್ಕೊಂಡು ನೋಡಿ ಅಂತ ಸಮಯ ಬರುತ್ತೆ. ನೀನ್ ಮಾತಾಡೋಕ್ಕೂ ಕೂಡ ಆಗಲ್ಲ ಅಂತ ಪ್ರಧಾನ ಮಂತ್ರಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು. ಇವಾಗ ನಿಜ ಆಗ್ತಾ ಇದೆ. ನೆನ್ನೆ ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅರೆಸ್ಟ್ ಮಾಡ್ತೀರಾ. ನೀನ್ ತಾಕತ್ತಿದ್ರೆ ಒಳಗಡೆ ಇಟ್ಟು ನೋಡ್ಬೇಕು ಬಿಜೆಪಿ ಅವ್ರನ್ನ. ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನಿಮ್ಗೆ. ಹೋರಾಟ ಅಂದ್ರೇನು, ಚರ್ಚೆ ಅಂದ್ರೇನು, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಅಂದ್ರೇನು, ಅಥವಾ ಅಸೆಂಬ್ಲಿಯಲ್ಲಿ ಚರ್ಚೆ ಅಂದ್ರೆ ನಿಮ್ಗೆ ಆ ಮಾಧುಸ್ವಾಮಿ ಅವರು ಅಂತ ಒಬ್ರು ಇದ್ರು ಬಿಜೆಪಿಯಲ್ಲಿ. ನಾನ್ ನೋಡ್ದಂಗೆ ನನ್ನ 2008ರಿಂದ NSU ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ತಾ ಬಂದಿದ್ದೀನಿ. ಆ ಮಾಧುಸ್ವಾಮಿ ಅವರೊಬ್ರು ಬಿಟ್ರೆ ಬಿಜೆಪಿಯಲ್ಲಿ ಯಾರಾದ್ರೂ ಕೂಡ ಸರಿಯಾಗಿ ಮಾತಾಡುವಂತ ಅಸೆಂಬ್ಲಿಲಿ ಯಾರು ಇಲ್ಲ. ಎಲ್ಲ ದೊಡ್ಡ ಪುಡಾರಿಗಳ ತರನೇ ಮಾತಾಡುದು. ಒಬ್ರು ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ, ಇನ್ನೊಬ್ಬ ಇದು ಮಾತಾಡ್ತಾರೆ, ಇನ್ನೊಬ್ರು ಗೂಂಡಾಗಳಂತ ಹೇಳೋದ್ ಬದಲು ನಿಮ್ಗೆ ನೀವು ಪಾಠ ಕಲ್ಸ್ಕೊಡಿ. ನೀವು ಸರಿಯಾಗಿ ಮೊದಲು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರೋದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ನಮ್ಮ ಹೋರಾಟ ನಡೆಯುತ್ತೆ. ಮುಂದಿನ ದಿವಸ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನ 10ರಿಂದ 15 ದಿವಸ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮುಖಾಂತರನೇ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಬಂದು ತಮ್ಮ ಸ್ಟ್ರೆಂತ್ ಅನ್ನು ತೋರಿಸ್ತಾರೆ. ಅವತ್ತು ನೋಡಿ ನೀವು. ನಾವು 40 ದಿವಸದ ಚಳುವಳಿಯನ್ನ ಮುಂಚೆ ಇಟ್ಕೊಂಡಿದ್ವಿ. ನೀವು ಅದ್ರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೊಡೆದಿದ್ದೀರಾ. ಇದು ಬಹಳ ತಪ್ಪು. ಇದು ನಾವು ಖಂಡಿಸ್ತೀವಿ. ಅಲ್ಲಿ ಯಾರೋ ಬಡ ರೈತನ ಮಗ ಇದ್ದ, ಬಡ ಕೂಲಿ ಕಾರ್ಮಿಕರ ಮಕ್ಳಿದ್ರು, ಯಾರೋ ಟೀಚರ್ಸ್ ಮಕ್ಳಿದ್ರು, ಯಾರೋ ಉದ್ಯೋಗ ಇಲ್ದೇವ್ರಿ. ರೇ, ಒಂದ್ ದಿವಸ ಉದ್ಯೋಗ ಇಲ್ಲ, ಇನ್ನೊಬ್ಬ ಕಾಯ್ತಾ ಇರ್ತಾನೆ ಕೆಲಸ ತಗೊಳ್ಳೋದಕ್ಕೆ. ಅವ್ನ್ ಬಂದ್ ಅಲ್ಲಿ ಹೋರಾಟ ಮಾಡ್ತಿರ್ತಾನ್ರಿ. ಅವ್ನ್ ನೋವೇನ್ರಿ ಬೇಕು?
ನಾನು ದೇಶದ ಜನತೆಗೆ, ರಾಜ್ಯ ಜನತೆಗೆ ಥ್ಯಾಂಕ್ಸ್ ಹೇಳಕ್ ಇಚ್ಛ ಪಡ್ತೀನಿ. ಎಷ್ಟೋ ಜನ ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ ಮೂಲಕ ಊಟವನ್ನು ಕಳಿಸ್ತಾ ಇದ್ರು, ಅಲ್ಲಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರಲ್ಲೂ ಕೂಡ ಬೆಂಗಳೂರು ಕೂಡ ಅತಿ ಜನ ಯುವಕರುಗಳು ಕಳಿಸ್ತಾ ಇದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ದೂರ ಇರೋದ್ರಿಂದ ಎಷ್ಟೋ ಜನ ಹೋಗಕ್ಕಾಗಿಲ್ಲ. ಬಟ್ ಆದ್ರೆ ಒಂದ್ ಹೇಳ್ತಾ ಇದ್ದೀನಿ, ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ರಾಜ್ಯದ ಯುವಕರಿಗೆ, ರಾಷ್ಟ್ರದ ಯುವಕರಿಗೆ, ನೀವು ಎದ್ದೇಳಿಲ್ಲ ಅಂತಂದ್ರೆ ನಮ್ಮ ದೇಶವನ್ನ ಸರ್ವನಾಶ ಮಾಡೇ ಹೋಗುವಂತದ್ದು ಮೋದಿ. ಏನು ಆಲ್ರೆಡಿ ನೀವು ಕಾಣಿ ಆಗ್ಬಿಟ್ಟಿದ್ದಾರೆ, ಉದ್ಯೋಗ ಅನ್ನೋದು ಎಲ್ಲೂ ಇಲ್ಲ, ಕ್ವಶನ್ ಕೇಳಂಗಿಲ್ಲ. ರಾಮನ ಹೆಸರು ತರ್ತಾರೆ ಅಥವಾ ಹನುಮನ ಹೆಸರು ತರ್ತಾರೆ, ಹನುಮನ್ನೇ ಕರ್ಕೊಂಡ್ಬಂದು ಎಲೆಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ. ಅಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ ಕೈ ಮುಗಿದು ಎಲ್ಲಾ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಕೇಳ್ತೀನಿ, ಧ್ವನಿ ಎತ್ತಿ ಆಚೆ ಬನ್ನಿ, ಹೋರಾಟವನ್ನ ಮಾಡಿ. ಹೋರಾಟ ಮಾಡಿಲ್ಲ, ರಾಜಕೀಯವಾಗಿ ನೀವು ಏನ್ ಹೇಳ್ತೀರ, ನಾಲೆಡ್ಜ್ ತಗೊಂಡಿಲ್ಲ ಅಂತ ಅಂದ್ರೆ ನಿಮ್ಮನ್ನ ಇದೇ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಕಟ್ಟಾಕಿ, ಅದೇ RSS, ಅದೇ BJP, ನಾಚಿಕೆ ಆಗ್ಬೇಕು. ಇಲ್ಲ ನಮ್ಮೊಬ್ಬ MP ಇದ್ದಾರೆ ತೇಜಸ್ವಿ ಸೂರ್ಯ ಅಂತ, ನಾನು NSU ಇದ್ದಾಗ ABP ಇದ್ರು, ನಾಚಿಕೆ ಆಗ್ಬೇಕು. ಒಬ್ಬ ವಿದ್ಯಾರ್ಥಿ ದೆಸೆಯಿಂದ ಬಂದಂತ ನಾಯಕ ಅಂತ ಹೇಳ್ಕೊಳ್ಳೋದು ಕೆಂಪಿ ಆಗೋದಲ್ಲ. ಜನ್ವಾರ ಯಾರು ಹಾಕೊಂಡ್ರು ಅಂತ ಬಂದು ಬೀದಿ ನಿಂತ್ಕೋತೀಯ, ಅಲ್ಲಿ ಎಷ್ಟು ಜನಕ್ಕೆ ಹೊಡೆದಿದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡೋಂತ ಶಕ್ತಿ ಇಲ್ವಾ? ಬಹಳ ಮೋದಿ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡಿದವ್ರು ದೇಶ ಭಕ್ತರು ಮಿಕ್ತವ್ರಲ್ಲ ದೇಶ ದ್ರೋಹಿಗಳು ಅಂತೀರ. ನಾಚಿಕೆ ಆಗ್ಬೇಕು ನಿನ್ಗೆ, ನಾಚಿಕೆ ಆಗ್ಬೇಕು. ನಾಚಿಕೆ ಇದ್ದಿದ್ರೆ ಆಚೆ ಬಂದು ಮಾತಾಡಿ, ತಪ್ಪು ಸರಿ ಅಂತ. ನಿಮ್ ಕೈಲಿ ಯೋಗ್ಯತೆ ಇಲ್ಲ ಮಾತಾಡೋದಕ್ಕೆ. ನಿಮ್ ಬರೀ ಇರುವಂತದ್ದು ಸುಳ್ಳನೆ ಹೇಳುವಂತದ್ದು, ಅದೇನು ವೈಟ್ ಬಟ್ಟೆ ಹಾಕೊಳ್ಳುವಂತದ್ದು, ವೈಟ್ ಕಲರ್ ಪೊಲಿಟಿಷಿಯನ್ ತರ ತಿರುಗ್ತಾ ಇದೀರಾ. ನಿಮ್ ಮನೆ ಬರಕ್ಕೆ ಆ ಒಂದು ಇದಿದೆ, ಏನ್ ಹೇಳ್ತೀರಾ, ಸೌತ್ ಜನ ಬಹಳ ಒಂದ್ ಸೈಡ್ ಏನ್ ಅನಂತ್ ಕುಮಾರ್ ಅವರು ಸಮೃದ್ಧವಾಗಿ ಮಾಡಿ ಇಟ್ಟಿದ್ರಲ್ಲ, ಅಲ್ಲಿ ಬಂದು ಎಲೆಕ್ಷನ್ ನಿಲ್ತಾ ಇದ್ರೆ ಗೆಲ್ತಾ ಇದ್ರೆ ಅಷ್ಟೇ. ಸ್ವಂತವಾಗಿ ಏನು ಮಾಡಕ್ಕಾಗಲ್ಲ. ಎಲೆಕ್ಷನ್ ನಿಲ್ಲೋದು ಸೋಲೋದು ಬೇರೆ, ಬಟ್ ಸ್ವಂತ ಹೋರಾಟವನ್ನ ಮಾಡಿ ಅಲ್ಲಿ ದುಡಿದು ಗೆಲ್ಬೇಕು ಅಂತ ಗೆಲ್ಲೋದಕ್ಕಂತೂ ನಿಮ್ ಕೈಲಿ ಆಗಲ್ಲ. ಅಟ್ಲೀಸ್ಟ್ ಒಳ್ಳೆ ರೀತಿಯ ವಿಚಾರಗಳಿಗೆ ಧ್ವನಿ ಎತ್ತುವಂತ ಕೆಲಸವನ್ನ ತೇಜಸ್ವಿ ಸೂರ್ಯ ಕೂಡ ಮಾಡಬೇಕು, BJP ಕೂಡ ಮಾಡಬೇಕು. ಮತ್ತೆ ಏನು BJP ಅಧ್ಯಕ್ಷರಿದಾರ ಅವ್ರು ಕಾಣಿಯಾಗೋಗಿದ್ದಾರೆ ಅಲ್ಲಿ. ಯಾಕೆ ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಹೊಡಿತಾ ಇದ್ದಾರೆ, ಯತ್ನಾಳ್ ಒಂದ್ ಕಡೆ ಹೊಡಿತಾ ಇದ್ದಾರೆ, ಇಲ್ಲಿ CT ರವಿ ಒಂದ್ ಕಡೆ ಹೊಡಿತಾ ಇದ್ದಾರೆ. ಇವರು ಗಲೆಬಿಲಿ ಬೆಂಗಳೂರು ಒಳಗಡೆ ಇವ್ರು ಬರಂಗಿಲ್ಲ. ಇವತ್ತು ಬೆಂಗಳೂರು ಒಳಗಡೆ ಬಂದಿಲ್ಲ ಪ್ರೊಟೆಸ್ಟ್. ಯಾಕೆ ಹೇಳಿ? ಇಲ್ಲಿ ಅಣ್ಣಂದು ಅಶೋಕ್ ಅಣ್ಣಂದು ಆಡಳಿತ ಇಲ್ಲಿ ಬರಂಗಿಲ್ಲ. ಅವರು ಅಲ್ಲೆಲ್ಲ ಭಾಗ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲಾನೇ. ಅಶೋಕ್ ಅಣ್ಣ ನೀನ್ ಇಲ್ಲಿ ಬರಬೇಡಪ್ಪ, ನೀನು ಏನಿದ್ರು ಶಿವಮೊಗ್ಗ ಕಡೆಗೆ ನೋಡ್ಕೊ ಅಂತ. ಅಲ್ಲಿ ಚಿಕ್ಕಮಂಗ್ಳೂರ್ ಕಡೆಗೆ ಬರಂಗಿಲ್ಲ ಅಂತ CT ರವಿ ಹೇಳ್ತಾರೆ. ಅಲ್ಲಿ ನೀನು ಬೆಳಗಾಂ ಬರಂಗಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಯತ್ನಾಳ್ ಅವ್ರು ಕೇಳಂಗೆ ಇಲ್ಲ. ಅವ್ರು ಶೂಟ್ ಅಂಡ್ ಶೇಟ್ ಆರ್ಡರ್ ತರ ಹೊಡಿತಾ ಇದ್ದಾರೆ ನೀಟಾಗಿ. ಇವ್ರಿಗೆ ಅಪ್ಪ ಮಕ್ಳಿಗೆ ಮೊಮ್ಮಕ್ಳಿಗೆ ಸೇರ್ಸಿ ಹೊಡಿತಾ ಇದ್ದಾರೆ. ಅದರಿಂದ ಅವ್ರಿಗೆ ಭಯ ಬಂದಿದೆ. ರಾಜ್ಯ ಸರ್ಕಾರವನ್ನ ಗೂಂಡಾ ಅಂತಿರೋ ಏನಂತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಆದ್ರೆ ಮಾತಾಡುವಂತ ಪದಗಳನ್ನ ಯಾರೋ, ನಾನು ಒಬ್ಬ ರೈತನ ಮಗ ರೀ, ನನ್ನ ಗೂಂಡಾ ಅಂತ ಹೆಂಗ್ ಹೇಳ್ತೀನಿ ನೀನು? ನಮ್ ಇತಿಹಾಸ ಗೊತ್ತಾವಲ್ಲಿ? ನಿಮ್ ಇತಿಹಾಸ ತಗೊಳ್ಳಿ. ಅಟ್ಲೀಸ್ಟ್ ಯಾರ್ದೋ ಬೇಲಿ ಹಾಕಿದ್ದೀರಾ, ಮತ್ತೊಂದು ಮಾಡಿದ್ರೆ, ಇದೆ ನಮ್ದೇನಿಲ್ಲ. ಹೋರಾಟದ ಮುಖಾಂತರ ಬಂದಿರ್ತೀವಿ, ಬೇರೆ ನಾಯಕತ್ವದಲ್ಲಿ ಗುಣಗಳಿಂದ ಬಂದಿರ್ತೀವಿ. ನಿಮ್ಮಗೊಂಥರ ಬಂದು ನಾಯಕನಾಗ ನನ್ನ ಕೈಲಿ ಆಗಲ್ಲ. ಯಾರಾದ್ರೂ ನಾಯಕರ ಮಕ್ಳಿದಾರೆ ನೋಡ್ರಿ, ಯಾರು ಇಲ್ಲ ನಾಯಕರ ಮಕ್ಳು. ಹೋರಾಟದ ಮುಖಾಂತರ ಬರ್ತಾ ಇರುವಂತದ್ದು. ರಾಜಕೀಯ ಪಕ್ಷ ಯಾವುದೇ ಆಗ್ರಿ, ಯಾರ ಬಡವ್ರ ಮಕ್ಳು ಬೆಳೀತಾ ಇದಾರೆ, ಯಾರು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಮೆಚ್ಚಿಸ್ಬೇಕು, ಅಥವಾ ಅಂದ್ರೆ ಅವ್ರು ಒಳ್ಳೆ ರೀತಿ ಬುದ್ಧಿವಾದವನ್ನು ಹೇಳ್ಬೇಕು. 2005ರಲ್ಲಿ ಇದೇ ಎಕನಾಮಿಕ್ಸ್ ಇದಕ್ಕೆ ಕಾಶ್ಮೀರಕ್ಕೆ ಹೋದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರಿಗೆ ಪ್ರೊಟೆಸ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ಬಂದು. ಅವ್ರ ಮೇಲೆ ಕೇಸ್ ಆದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ನಾಳೆ ಕರೆದು ಅವ್ರ ಮೇಲೆ ಯಾವುದೇ ಕೇಸ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದು ಪ್ರಧಾನಮಂತ್ರಿ ಅಂತಂದ್ರೆ. ಈ ತರ ಅವಿವೇಕಿ ಪ್ರಧಾನಮಂತ್ರಿ ಅಲ್ಲ, ಅಸಡ್ಡೆ ಪ್ರಧಾನಮಂತ್ರಿ ನಮ್ಗೆ ಬೇಕಾಗಿಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯಮಾಡಿ ಒಂದ್ಸಲ ವಾಜಪೇಯಿ ಫೋಟೋಕ್ಕೆ ಕೈ ಮುಗಿದ್ಬಿಟ್ಟು ಆಚೆ ಬಂದು ಮಾತಾಡಿ. ಅವ್ರು ಇದ್ದಿದ್ದ ವ್ಯಕ್ತಿತ್ವ ಹೆಂಗೆ, ನಿಮ್ ಇದ್ದಿದ್ದ ವ್ಯಕ್ತಿತ್ವ ಹೆಂಗೆ ಅಂತ. ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ FIR ಅನ್ನು ತೆಗಿಬೇಕು. ತಾವುಗಳು ರಾಜೀನಾಮೆನ ಕೊಡಬೇಕು. ನೀವು ಧರ್ಮೇಂದ್ರ ಪ್ರಧಾನ್ ಕೊಡ್ತಾರೋ, ಅಮಿತ್ ಶಾ ಕೊಡ್ತಾರೋ, ಅಥವಾ ಮೋದಿ ಕೊಡ್ತಾರೋ, ಫಸ್ಟ್ ಕೊಟ್ಟು ತೊಲಗಿ. ಈ ದೇಶವನ್ನ ಬಿಟ್ಟು ತೊಲಗಬೇಕು. ಬ್ರಿಟಿಷ್ ಅಟ್ಲೀಸ್ಟ್ ಒಳ್ಳೆ ಶಾಂತಿಯುತವಾಗಿ ಹೋರಾಟವನ್ನ ಮಾಡಕ್ ಬಿಡ್ತಾ ಇದ್ರು. ನೀವು ಅದನ್ನು ಬಿಡಕ್ ರೆಡಿ ಇಲ್ವಲ್ರಿ BJPಯವರು. ಇದನ್ನ ಯುವ ಕಾಂಗ್ರೆಸ್ ಖಂಡಿಸ್ತದೆ. ಈ ಹೋರಾಟವನ್ನ ಮತ್ತೆ ಮುಂದುವರ್ಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.